ನಮ್ಮ ಮೆಟ್ರೋದಲ್ಲಿ ಪದೇ ಪದೇ ಸೂಸೈಡ್ ಅಟೆಂಪ್ಟ್ಗಳು ನಡೀತಾನೆ ಇದೆ. ಇದೇ ವರ್ಷದಲ್ಲಿ 7 ಪ್ರಕರಣಗಳು ದಾಖಲಾಗಿದ್ರೂ ಕೂಡ ಗ್ಲಾಸ್ ಅಳವಡಿಕೆಗೆ ಮಾತ್ರ ಇನ್ನು ಮುಹೂರ್ತ ಕೂಡಿ ಬಂದಂತೆ ಕಾಣಿಸ್ತಾ ಇಲ್ಲ. BMRCL ಅಧಿಕಾರಿಗಳು ಮಾತ್ರ ಅದೇ ರಾಗ ಅದೇ ಹಾಡನ್ನ ಹಾಡುತ್ತಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳುವವರ ಮೊದಲ ಆಯ್ಕೆಯೇ ನಮ್ಮ ಮೆಟ್ರೋ ಅನ್ನೋ ಮಟ್ಟಿಗೆ ಮೆಟ್ರೋದಲ್ಲಿ ಸಾಲು ಸಾಲು ಅವಘಡಗಳು ನಡೀತಾನೆ ಇದೆ. ಜನವರಿಯಿಂದ ಇಲ್ಲಿಯ ತನಕ 7 ಪ್ರಕರಣಗಳು ದಾಖಲಾಗಿದ್ರು BMRCL ಅಧಿಕಾರಿಗಳು ಮಾತ್ರ ಎಚ್ಚೆತ್ತುಕೊಳ್ಳುತ್ತಿಲ್ಲ. ಹೌದು, 9 ತಿಂಗಳ ಅಂತರದ 7 ಪ್ರಕರಣಗಳಲ್ಲಿ 2 ಪ್ರಯಾಣಿಕರು ಟ್ರ್ಯಾಕ್ಗೆ ಜಿಗಿದು ಸಾವನ್ನಪ್ಪಿದ್ದಾರೆ. ಇಷ್ಟಾದ್ರೂ BST ಗ್ಲಾಸ್ ಸಿಸ್ಟಮ್ ಅಳವಡಿಕೆಗೆ ಮಾತ್ರ BMRCL ಇನ್ನೂ ಮುಂದಾಗಿಲ್ಲ. ದಿನಾಂಕ 1 ಜನವರಿ 2024, ಸ್ಥಳ ಇಂದಿರಾನಗರ ಮೆಟ್ರೋ ನಿಲ್ದಾಣ. ಮೊಬೈಲ್ ತೆಗೆಯಲು ಟ್ರ್ಯಾಕ್ಗೆ ಇಳಿದ ಮಹಿಳೆ, ಸಿಬ್ಬಂದಿ ಸಮಯ ಪ್ರಜ್ಞೆಯಿಂದ ಉಳಿದ ಜೀವ. ದಿನಾಂಕ 5 ಜನವರಿ 2024, ಸ್ಥಳ ಜಾಲಹಳ್ಳಿ ಮೆಟ್ರೋ ನಿಲ್ದಾಣ. ಮೆಟ್ರೋ ಹಳಿಗೆ ಹಾರಿ ಯುವಕನಿಂದ ಆತ್ಮಹತ್ಯೆಗೆ ಯತ್ನ, 90% ಸುಟ್ಟು ಗಾಯಗೊಂಡಿದ್ದ ಯುವಕ. ದಿನಾಂಕ 6 ಜನವರಿ 2024, ಸ್ಥಳ JP ನಗರ ಮೆಟ್ರೋ ನಿಲ್ದಾಣ. ಮೆಟ್ರೋ ಟ್ರ್ಯಾಕ್ ಮೇಲೆ ಬೆಕ್ಕು ಪ್ರತ್ಯಕ್ಷ, ಆತಂಕಗೊಂಡ ಪ್ರಯಾಣಿಕರು. ದಿನಾಂಕ 12 ಮಾರ್ಚ್ 2024, ಸ್ಥಳ ಜ್ಞಾನಭಾರತಿ ಮೆಟ್ರೋ ನಿಲ್ದಾಣ. ಜ್ಞಾನಭಾರತಿ ಮೆಟ್ರೋ ಸ್ಟೇಷನ್ನಿಂದ ಪಟ್ಟಣಗೆರೆ ಮೆಟ್ರೋ ಸ್ಟೇಷನ್ ನಡುವಿನ ವಯಾಡಕ್ಟ್ನಲ್ಲಿ ಕಾಣಿಸಿಕೊಂಡಿದ್ದ ಅಪರಿಚಿತ ವ್ಯಕ್ತಿ. ದಿನಾಂಕ 21 ಮಾರ್ಚ್ 2024, ಸ್ಥಳ ಅತ್ತಿಗುಪ್ಪೆ ಮೆಟ್ರೋ ನಿಲ್ದಾಣ. ಮೆಟ್ರೋ ಹಳಿ ಮೇಲೆ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡು ಧ್ರುವ್ ಟಕ್ಕರ್ ಎನ್ನುವ 19 ವರ್ಷದ ಯುವಕ ಸಾವನ್ನಪ್ಪಿದ್ದ. ದಿನಾಂಕ 3 ಆಗಸ್ಟ್ 2024, ಸ್ಥಳ ದೊಡ್ಡ ಕಲ್ಲಸಂದ್ರ. ಮೆಟ್ರೋ ಹಳಿ ಮೇಲೆ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡು ಸಾವನ್ನಪ್ಪಿದ ಯುವಕ. ದಿನಾಂಕ 17 ಸೆಪ್ಟೆಂಬರ್ 2024, ಸ್ಥಳ ಜ್ಞಾನಭಾರತಿ ಮೆಟ್ರೋ ಸ್ಟೇಷನ್. ಮೆಟ್ರೋ ಹಳಿ ಮೇಲೆ ಬಿದ್ದು ಆತ್ಮಹತ್ಯೆ ಮಾಡಿಕೊಳ್ಳಲು ಮುಂದಾಗಿದ್ದ ಯುವಕ. ಇನ್ನು ಇಷ್ಟೆಲ್ಲ ಅವಾಂತರಗಳು ನಡೆದರೂ ಸಹ BMRCL ಅಧಿಕಾರಿಗಳು ಮೆಜೆಸ್ಟಿಕ್ ಹಾಗೂ ಸರ್ ಎಂ ವಿಶ್ವೇಶ್ವರಯ್ಯ ರೈಲ್ವೆ ನಿಲ್ದಾಣದಲ್ಲಿ ಮಾತ್ರ BST ಅಳವಡಿಕೆ ಪ್ಲಾನ್ ಮಾಡಿದ್ರಂತೆ. ಒಟ್ನಲ್ಲಿ ಸೂಸೈಡ್ ಅಟೆಂಪ್ಟ್ ಪ್ರಕರಣಗಳಲ್ಲಿ BMRCL ಅಧಿಕಾರಿಗಳು ಗಂಭೀರವಾಗಿ ತೆಗೆದುಕೊಂಡಂತೆ ಕಾಣ್ತಿಲ್ಲ. ಇನ್ನಾದರೂ ಸಂಬಂಧಪಟ್ಟ ಸಚಿವರು ಎಚ್ಚೆತ್ತು BMRCL ಅಧಿಕಾರಿಗಳಿಗೆ ಖಡಕ್ ಸೂಚನೆ ಕೊಡಬೇಕಿದೆ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ನೀವೇನಾದರೂ ಈ ಮಾಲ್ನಲ್ಲಿ ಶೌಚಾಲಯಕ್ಕೆ ಹೋಗಬೇಕು ಅಂದರೆ 1,000 ರೂಪಾಯಿ ಶಾಪಿಂಗ್ ಮಾಡಬೇಕಂತೆ. ಯಾಕಂದರೆ ಈ ಮಾಲ್ನಲ್ಲಿ ವಿಶೇಷ ಟಾಯ್ಲೆಟ್ ಇದೆ ಅಂತೆ. ಅರೆ ಇದೇನಪ್ಪ ಈ ರೀತಿ ಹೇಳ್ತಿದ್ದಾರೆ ಅಂದ್ಕೊಂಡ್ರಾ? ಈ ಸ್ಟೋರಿ ನೋಡಿ. ಫೀನಿಕ್ಸ್ ಮಾಲ್ ವಿರುದ್ಧ ಸಿಡಿದೆದ್ದ ಮಹಿಳೆ. VIP ಟಾಯ್ಲೆಟ್ ವಿರುದ್ಧ ಗಂಭೀರ ಆರೋಪ. ವೈಟ್ ಫೀಲ್ಡ್ನಲ್ಲಿ ಇರೋ ಫೀನಿಕ್ಸ್ ಮಾಲ್ನ VIP ಟಾಯ್ಲೆಟ್ ಇದೀಗ ಸಖತ್ ಸದ್ದು ಮಾಡಿ ಚರ್ಚೆ ಹುಟ್ಟುಹಾಕಿದೆ. ಈ ಮಾಲ್ ಒಳಗಡೆ VIP ಶೌಚಾಲಯಕ್ಕೆ ಹೋಗಬೇಕು ಅಂದ್ರೆ 1,000 ರೂಪಾಯಿ ಶಾಪಿಂಗ್ ಮಾಡಬೇಕು ಅಂತ ಮಹಿಳೆಯೊಬ್ಬರು ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿ ಮಾಲ್ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ. ಇನ್ನು ಕಳೆದ 2 ದಿನಗಳ ಹಿಂದೆ ಫೀನಿಕ್ಸ್ ಮಾಲ್ನಲ್ಲಿ ಮಹಿಳೆ ಒಬ್ಬರು VIP ಟಾಯ್ಲೆಟ್ಗೆ ಹೋದಾಗ ಅಲ್ಲಿ ಲೇಡಿ ಸೆಕ್ಯೂರಿಟಿ ಗಾರ್ಡ್ 1,000 ಶಾಪಿಂಗ್ ಮಾಡಿದ್ದೀರಾ ಅಂತ ಕೇಳಿದ್ರಂತೆ. 1,000 ರೂಪಾಯಿಗಳಷ್ಟು ಶಾಪಿಂಗ್ ಮಾಡಿದ್ರೆ ಮಾತ್ರ ನಿಮಗೆ ಟಾಯ್ಲೆಟ್ ಎಂಟ್ರಿ ಅಂದಿದ್ದಾರಂತೆ. ಹೀಗಾಗಿ ಈ ಮಹಿಳೆ ಸೋಷಿಯಲ್ ಮೀಡಿಯಾದಲ್ಲಿ ಮಾಲ್ ವಿರುದ್ಧ ಆರೋಪಿಸಿದ್ದಾರೆ. ಇನ್ನು ಈ ಬಗ್ಗೆ ಫೀನಿಕ್ಸ್ ಮಾಲ್ ಆಡಳಿತ ಮಂಡಳಿಯನ್ನ ವಿಚಾರಿಸಿದ್ರೆ ಈ ಆರೋಪವನ್ನ ನಿರಾಕರಿಸಿದ್ದು ಈ ರೀತಿಯ ಯಾವ ಘಟನೆಯೂ ನಡೆದಿಲ್ಲ. ಒಂದು ವೇಳೆ ಆ ರೀತಿ ನಡೆದಿದ್ರೆ ನಮ್ಮ ಗಮನಕ್ಕೆ ತರಬೇಕಿತ್ತು, ಈ ರೀತಿ ಘಟನೆಯೇ ಆಗಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಒಟ್ಟಾರೆ ಅದೇನೇ ಇರಲಿ, ಮಹಿಳೆ ಆರೋಪ ನಿಜ ಅನ್ನೋದೇ ಆಗಿದ್ದರೆ ಆಡಳಿತ ಮಂಡಳಿ ಎಚ್ಚೆತ್ತು ಕೂಡಲೇ ಕ್ರಮ ವಹಿಸಿ ಅನ್ನೋದು ಸಾಮಾಜಿಕ ಹೋರಾಟಗಾರರ ಒತ್ತಾಯವಾಗಿದೆ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ.
ಅವರೆಲ್ಲ ಒಂದು ಕಾಲದಲ್ಲಿ ನಕ್ಸಲರು. ಆದರೆ ಸರ್ಕಾರ ಕೊಟ್ಟ ಭರವಸೆಗೆ ಮಣಿದು ಶರಣಾಗಿದ್ರು. ಬಂದೂಕು ಬಿಟ್ಟು ಮುಖ್ಯವಾಹಿನಿಗೆ ಬಂದಿದ್ರು. ಆದರೆ ಸರೆಂಡರ್ ಆಗಿ 6-7 ವರ್ಷ ಕಳೆದ್ರೂ ಕೂಡ ಸರ್ಕಾರ ಕೊಟ್ಟಿದ್ದ ಭರವಸೆ ಮಾತ್ರ ಇನ್ನೂ ಈಡೇರಿಲ್ವಂತೆ. ಈ ಕುರಿತ ಒಂದು ಸ್ಟೋರಿ ಇಲ್ಲಿದೆ ನೋಡಿ. ಒಂದೂವರೆ ದಶಕ ಮಲೆನಾಡಿನಲ್ಲಿ 1.5 ದಶಕದಿಂದ ನಕ್ಸಲ್ ಚಟುವಟಿಕೆ ಸಕ್ರಿಯವಾಗಿತ್ತು. ಆ ನಕ್ಸಲ್ ಚಟುವಟಿಕೆ ಬ್ರೇಕ್ ಹಾಕೋಕೆ ಸರ್ಕಾರ ಹರಸಾಹಸ ಪಟ್ಟಿತ್ತು. ನಕ್ಸಲರು ಶರಣಗತಿಯಾಗಲು ಮುಖ್ಯವಾಹಿನಿಗೆ ಬರಲು ಅನುದಾನ ಘೋಷಿಸಿತ್ತು. ಆದರೆ ಅವತ್ತು ಘೋಷಿಸಿದ್ದ ಅನುದಾನ ಇನ್ನು ಘೋಷಣೆಯಾಗಿಯೇ ಉಳಿದಿದೆ. 2016-2017ರಲ್ಲಿ ನಕ್ಸಲರ ಶರಣಗತಿಗೆ ಅನುದಾನವನ್ನ ಘೋಷಿಸಲಾಗಿತ್ತು. ಕೃಷಿ ಮಾಡೋಕೆ ಜಮೀನು, ಕೆಲಸ, ಬದಲಾವಣೆಗೆ ಕೆಲ ಅನುದಾನ ನೀಡೋದಾಗಿ ಭರವಸೆ ನೀಡಲಾಗಿತ್ತು. ಇದಕ್ಕೆಲ್ಲ ಒಪ್ಪಿಕೊಂಡು 6 ಮಂದಿ ನಕ್ಸಲರು ಶರಣಾಗತಿಯಾಗಿದ್ರು. ಆದ್ರೆ ಅಂದು ನೀಡಿದ್ದ ಭರವಸೆಗಳೆಲ್ಲವೂ ಹುಸಿಯಾಗಿದೆ ಅಂತಿದ್ದಾರೆ ಶರಣಾಗಿರೋ ಮಾಜಿ ನಕ್ಸಲರು. ಈಗಾಗಲೇ 2014ರಿಂದ ಈಚೆಗೆ ನಕ್ಸಲ್ ಇದರಿಂದ ಹೊರಕ್ಕೆ ಮುಖ್ಯವಾಹಿನಿಗೆ ಬಂದ ಹಲವಾರು ಜನರದ್ದು ಕೇಸ್ಗಳು ಸೆಟ್ಲ್ ಆಗಿಲ್ಲ. ಅವರಿಗೆ ಸರ್ಕಾರದಿಂದ ಸವಲತ್ತುಗಳು ಕೊಡ್ತೀವಿ ಅಂತೇಳಿ, ಜಮೀನು ಕೊಡ್ತೀವಿ ಅಂತ, ಮಕ್ಕಳಿಗೆ ಶಿಕ್ಷಣಕ್ಕೆ ವ್ಯವಸ್ಥೆ ಮಾಡ್ತೀವಿ ಅಂತ ಈಗ ಹಲವಾರು ಆಶ್ವಾಸನೆಗಳು ಕೊಟ್ಟಿತ್ತು. ಸರಿಯಾದ ರೀತಿಯಲ್ಲಿ ಯಾವುದೂ ಸೆಟ್ಲ್ ಆಗಿಲ್ಲ. ಅದರ ನಂತರ ಸುಮಾರು 10-15 ಜನ ಬಂದಿದ್ದಾರಲ್ಲ, ಅವರಿಗೆ ಕೇಸ್ಗಳಿದ್ದಾವೆ, ಕೇಸ್ಗಳು ವಿಡ್ರಾ ಮಾಡಿಲ್ಲ. ಹೋಗ್ಲಿ ಇನ್ನೂ 8 ವರ್ಷದಿಂದ ಇದೆ, ಕೇಸ್ಗಳು ಚಾರ್ಜ್ ಕೂಡ ಆಗಿಲ್ಲ ಹಲವಾರು. ಒಂದು ಕಡೆ ಮನೆಗಳು ಬೀಳುವ ಸ್ಥಿತಿ ತಲುಪಿದೆ, ಮತ್ತೊಂದು ಕಡೆ ಕೇಸ್ಗಳನ್ನ ನಡೆಸೋಕೆ ಕೋರ್ಟ್ಗೆ ಅಲೆದಾಟ. ಚಿಕ್ಕಮಗಳೂರು, ಉಡುಪಿ, ಶಿವಮೊಗ್ಗ ಸುತ್ತಿ ಹಣ ಖಾಲಿ ಆಗ್ತಿದೆ ಅಂತಿದ್ದಾರೆ ಮಾಜಿ ನಕ್ಸಲರು. ನಮ್ಮ ಕೇಸ್ಗಳು ಇನ್ನೂ ಇತ್ಯರ್ಥ ಆಗಿಲ್ಲ. 8 ವರ್ಷ ಆಗೋಯ್ತು ನಮ್ಮ ಬಂದು, ಕೇಸ್ ಮುಗ್ದಿಲ್ಲ. ಕುಂದಾಪುರದಲ್ಲಿ ಇನ್ನೂ 4 ಕೇಸ್ ಇದ್ದಾವೆ, ಅದು ಇನ್ನೂ ಚಾರ್ಜ್ ಆಗಿಲ್ಲ. ಅದು ಹೋಗೋದು ಬರೋದಾಗ್ತಾ ಇದೆ. ಈ ಥರವಾಗಿ ನಮಗೆ ಒಂದು ಸಾರಿ ಕೋರ್ಟಿಗೆ ಹೋಗಿ ಬರೋದಕ್ಕೆ 600-700 ರೂಪಾಯಿ ಖರ್ಚಾಗುತ್ತೆ. ನಮಗೇನು ದುಡಿಮೆ ಇಲ್ಲ, ದುಡಿಮೆ ಮಾಡೋಕ್ಕೆ ಆಗೋದು ಇಲ್ಲ. ಕೋರ್ಟ್ ವಾರದಲ್ಲಿ 3 ದಿನ 4 ದಿನ ಕೋರ್ಟ್ ಇದೆ ಅಂತಂದರೆ ದುಡಿಮೆಯಲ್ಲಿಂದ ಮಾಡ್ತೀವಿ. ಈ ಥರದ ಯಾವ ಇದೂ ಇಲ್ಲ. ಇದರ ನಡುವೆ ಕನ್ಯಾಕುಮಾರಿ ಎಂಬ ನಕ್ಸಲ್ ಶರಣಾಗತಿಯಾದ ನಂತರ ಈಗಲೂ ಜೈಲಿನಲ್ಲಿದ್ದಾರಂತೆ. ಹೀಗಿರುವಾಗ ಬೇರೆ ರಾಜ್ಯದಲ್ಲಿರೋ ನಮ್ಮ ರಾಜ್ಯದ ನಕ್ಸಲರನ್ನ ಮುಖ್ಯವಾಹಿನಿಗೆ ತನ್ನಿ ಅಂತ ಹೇಳ್ತಾರೆ. ನಮಗೆ ನ್ಯಾಯ ಸಿಗದಿದ್ದಾಗ ಅವರನ್ನೆಲ್ಲ ಶರಣಾಗಿಸೋದು ಹೇಗೆ ಅನ್ನೋದು ಮಾಜಿ ನಕ್ಸಲರ ಪ್ರಶ್ನೆ. 2017 ಸರೆಂಡರ್ ಆದಾಗ ಒಂದು 6 ತಿಂಗಳು 1 ವರ್ಷದೊಳಗಡೆ ನಿಮ್ಮ ಕೇಸ್ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದರು. ಈಗ ಆಲ್ರೆಡಿ 8 ವರ್ಷ ಆಯಿತು, ಕೇಸ್ ಚಾರ್ಜ್ ಕೂಡ ಆಗಿಲ್ಲ, ಇನ್ನು ಕ್ಲಿಯರ್ ಮಾಡ್ತಿರಲಿಲ್ಲ, ಚಾರ್ಜೇ ಮಾಡಿಲ್ಲ ಇನ್ನು 8 ವರ್ಷ ಆದರೂ ಕೂಡ. ಕರ್ನಾಟಕದಲ್ಲಿ 33 ಕೇಸ್ ಇದೆ, ಕೇರಳದಲ್ಲಿ 32 ಕೇಸ್ ಇದೆ, ಒಟ್ಟು 64-65 ಕೇಸ್ ಇದೆ. ಯಾವ ಕೇಸ್ಗಳು ಇನ್ನೂ ಒಂದು 70% ಕೇಸ್ ಚಾರ್ಜೇ ಆಗಿಲ್ಲ. ಇದನ್ನೆಲ್ಲ ನೋಡ್ತಿದ್ರೆ ನಕ್ಸಲರನ್ನ ಮುಖ್ಯವಾಹಿನಿಗೆ ತರುವ ಸರ್ಕಾರದ ಯೋಜನೆ ತುಕ್ಕು ಹಿಡಿಯಿತಾ ಅನ್ನೋದೇ ಸದ್ಯದ ಪ್ರಶ್ನೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್.